Advanced Corporate Accounting, Chapter 2, Session 16, Mergers and Acquisition of Companies. Session 15 ನಲ್ಲಿ we have discussed about net payments method and also how to identify the method of purchase consideration if not given in the problem or if applicable as per the given question. Now we will continue with step 2. In the previous sessions we have discussed the step 1, that is calculation of purchase consideration. Purchase consideration is calculated in 3 methods. One is net assets method, net payments method, and lump sum method. Now we'll continue with step 2, discharge of purchase consideration. So discharge of purchase consideration means in what form we are paying the buying company is paying the vendor company the amount of consideration payable. Discharge of purchase consideration refers to the form in which the purchase consideration is discharged by the transferee company to the transferor company. ಇದರಲ್ಲಿ ಅಗೇನ್ ನಿಮಗೆ 3 ಮೆಥಡ್ಸ್ ಅಲ್ಲಿ ಇರುತ್ತೆ. ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡೋದು ನಾವು 3 ಮೆಥಡ್ಸ್ ನಲ್ಲಿ ನೆಟ್ ಪೇಮೆಂಟ್ಸ್ ಮೆಥಡ್, ಅಸೆಟ್ಸ್ ಮೆಥಡ್ ಮತ್ತೆ ಲಂಪ್ ಸಮ್ ಮೆಥಡ್. ಇಲ್ಲಿ ನೆಟ್ ಪೇಮೆಂಟ್ಸ್ ಮೆಥಡ್ ಅಲ್ಲಿ ಆಗಿದ್ರೆ calculation and discharge of purchase consideration would be one and the same. ಯಾಕೆಂದ್ರೆ ನೆಟ್ ಪೇಮೆಂಟ್ಸ್ ಮೆಥಡ್ ನಲ್ಲಿ ಇಟ್ ವಿಲ್ ಬಿ ಪೇಡ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್. ಸೊ ಡಿಸ್ಚಾರ್ಜ್ ಕೂಡ ಅದೇ ಮೆಥಡ್ ಅಲ್ಲೇ ಇರುತ್ತೆ. ಸೊ ಇಫ್ ಇಟ್ ಈಸ್ ಅ ನೆಟ್ ಪೇಮೆಂಟ್ಸ್ ಮೆಥಡ್, purchase consideration given and purchase consideration discharge is one in the same. Net assets method ಮತ್ತೆ lump sum method ಅಲ್ಲಾಗಿದ್ರೆ it is based on the information given in the problem. ಅವರು ಕ್ಯಾಶ್ ಅಲ್ಲಿ ಎಷ್ಟು ಕೊಡಬೇಕು ಅಂತ ಮೆನ್ಷನ್ ಮಾಡಿರ್ತಾರೋ ಅಷ್ಟು ಕ್ಯಾಶ್ ಅಲ್ಲಿ ಕೊಡಬೇಕು. ಶೇರ್ಸ್ ಅಲ್ಲಿ ಎಷ್ಟನ್ನ ಮೆನ್ಷನ್ ಮಾಡಿರ್ತಾರೋ ಅಷ್ಟನ್ನ ಶೇರ್ಸ್ ಅಲ್ಲಿ ಕೊಡಬೇಕು. ಕೆಲವೊಂದ್ಸಲ ಇಟ್ ಕ್ಯಾನ್ ಬಿ ಪೇಡ್ ಆಸ್ ಅಮೌಂಟ್ ಇಟ್ ಸೆಲ್ಫ್, ಲಂಪ್ ಸಮ್ ಅಮೌಂಟ್ ಅಲ್ಲಾದ್ರೂ ಕೊಟ್ಟಿರ್ಬೋದು, depending upon whatever the information given in the question. When the problem is silent about the mode of discharge of purchase consideration, it must be assumed that purchase consideration is discharged by issue of equity shares of transferee company. ಅವರೇನು ಮೆನ್ಷನ್ ಮಾಡಿಲ್ಲ ಯಾವ ಮೆಥಡ್ನಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಪೇ ಮಾಡಬೇಕು ಅಂತಂದ್ರೆ, then you have to pay the entire purchase consideration by issuing equity shares. This is step 2. Step 1 ನಲ್ಲಿ you have to calculate purchase consideration by using any of the method based upon the given information in the problem. Either it can be a lump sum method or assets method or payments method. Discharge ಬಂದ್ರೆ payments method ನಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟಿರ್ತಾರೋ ಆಸ್ ಇಟ್ ಈಸ್ ಡಿಸ್ಚಾರ್ಜ್ ಆಗುತ್ತೆ. ನೆಟ್ ಅಸೆಟ್ಸ್ ಮತ್ತೆ ಲಂಪ್ ಸಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೋ ಆ ಇನ್ಫಾರ್ಮೇಶನ್ ಬೇಸ್ ಮೇಲೆ ನೀವು ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಕೊಡಬೇಕಾಗುತ್ತೆ. ಕ್ವಶನ್ ಅಲ್ಲಿ ಏನೂ ಕೊಟ್ಟಿಲ್ಲ, ಯಾವ ಮೆಥಡು ಮೆನ್ಷನ್ ಮಾಡಿಲ್ಲ, ಯಾವ ರೀತಿ ಕೊಡಬೇಕು ಅಂತ ಏನು ಮೆನ್ಷನ್ ಆಗದೆ ಇದ್ದಂಥ ಸಂದರ್ಭದಲ್ಲಿ ಎಂಟೈರ್ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ನೀವು ಇಶ್ಯೂ ಆಫ್ ಈಕ್ವಿಟಿ ಶೇರ್ ಮೂಲಕ ಮಾಡಬೇಕಾಗುತ್ತೆ. ದಿಸ್ ಇಸ್ ಸ್ಟೆಪ್ 2, ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ನೆಕ್ಸ್ಟ್ ಇಸ್ ಸ್ಟೆಪ್ 3, ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಫಸ್ಟ್ ನಾವು ಸ್ಟೆಪ್ 3 ನಲ್ಲಿ ಟ್ರಾನ್ಸ್ಫರರ್ ಕಂಪನಿಯ ಬುಕ್ಸ್ ಅನ್ನ ಕ್ಲೋಸ್ ಮಾಡಿ, ಸ್ಟೆಪ್ 4 ನಲ್ಲಿ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಇದು ಸೇಲ್ ಆಗ್ತಾ ಇರೋ ಕಂಪನಿ, ಈ ಒಂದು ಕಂಪನಿಯ ಬುಕ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಕಂಪನಿ ಪರ್ಚೇಸ್ ಮಾಡ್ತಾ ಇರೋ ಕಂಪನಿ ಯಾವುದು? ಟ್ರಾನ್ಸ್ಫರರ್ ಕಂಪನಿ. ಸ್ಟೆಪ್ 4 ನಲ್ಲಿ ಆ ಕಂಪನಿಯಲ್ಲಿ ಓಪನಿಂಗ್ ಎಂಟ್ರೀಸ್ ಅನ್ನ ನಾವು ಪಾಸ್ ಮಾಡಬೇಕು. ಈಗ ಸ್ಟೆಪ್ 3 ನೋಡೋಣ. ಹೌ ಟು ಕ್ಲೋಸ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಅಕೌಂಟಿಂಗ್ ಎಂಟ್ರೀಸ್ for transfer of various assets including cash at their book values. ಇದೆಲ್ಲ ಕೂಡ ನಾವು ರಿಯಲೈಸೇಷನ್ ಅಕೌಂಟಿಗೆನೆ ತಗೋಬೇಕು. ಸೊ ಅಸೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ಕ್ಲೂಡಿಂಗ್ ಕ್ಯಾಶ್ ಏನಾಗುತ್ತೆ? ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ ಅಸೆಟ್ ಅಕೌಂಟ್. ಎಲ್ಲ ಅಸೆಟ್ ಅನ್ನ ನೀವೇನ್ ಮಾಡಬೇಕು? ಡೆಬಿಟ್ ಸೈಡ್ ಅಲ್ಲಿ ಬರ್ಕೋಬೇಕು. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. Cash is transferred to realization account only if it is taken over by the transferee company, whereas all other assets are always transferred to realization account. Cash ಅನ್ನ ಪರ್ಟಿಕ್ಯುಲರ್ ಆಗಿ ಟ್ರಾನ್ಸ್ಫರಿ ಕಂಪನಿಯವರು ತಗೊಂಡ್ರೆ
ಆಗ ನೀವು ಕ್ಯಾಶನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲ ಅದೇನೋ ಮೆನ್ಷನ್ ಆಗಿಲ್ಲ, ತಗೊಂಡಿಲ್ಲ ಅಂದಾಗ ತಗೋಬಾರ್ದು. ಬೇರೆ ಎಲ್ಲ ಅಸೆಟ್ಸನ್ನು ಏನೋ ಮೆನ್ಷನ್ ಆಗಿಲ್ಲ ಅಂದರೂ ಕೂಡ all the assets at their book value should be recorded in realization account. This is the first entry. ಯಾವುದಕ್ಕೆ? ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ರಿಯಲೈಸೇಷನ್ ಅಕೌಂಟಿಗೆ ಎಲ್ಲ ಅಸೆಟ್ಟನ್ನು ಡೆಬಿಟ್ ಮಾಡಬೇಕು. ಕ್ಯಾಶನ್ನು ಯಾವಾಗ ನೀವು ಡೆಬಿಟ್ ಮಾಡಬೇಕು ಅಂತಂದರೆ ಅದು ಟ್ರಾನ್ಸ್ಫರಿ ಕಂಪನಿಯವರು ಟೇಕ್ ಓವರ್ ಮಾಡಿದಾಗ ಮಾತ್ರ. ಫಸ್ಟ್ ಎಂಟ್ರಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ನೆಕ್ಸ್ಟ್, for transfer of various outsiders liability including debentures at their book values including statutory reserve. ಸ್ಟ್ಯಾಟ್ಯೂಟರಿ ರಿಸರ್ವ್ ಅನ್ನು ಕೂಡ ಇನ್ ಕೇಸ್ ಇದ್ದರೆ ಅದನ್ನು ನಾವು ಲಯಬಿಲಿಟಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆಗ ನೀವೆಲ್ಲಿ ಕನ್ಸಿಡರ್ ಮಾಡಬೇಕು? ರಿಯಲೈಸೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ಎಲ್ಲ ಲಯಬಿಲಿಟಿಯನ್ನು ನೀವು ಎಂಟ್ರಿ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಸ್ಟ್ಯಾಟ್ಯೂಟರಿ ರಿಸರ್ವ್. ಸೊ ಎಂಟ್ರಿ ವಿಲ್ ಬಿ ಕನ್ಸರ್ನ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಸ್ಟ್ಯಾಟ್ಯೂಟರಿ ರಿಸರ್ವ್ಸ್ ಇದ್ರೂ ಕೂಡ ಸ್ಟ್ಯಾಟ್ಯೂಟರಿ ರಿಸರ್ವ್ ಅಂದರೆ ಏನು, ಯಾವ್ಯಾವುದು ಸ್ಟ್ಯಾಟ್ಯೂಟರಿ ರಿಸರ್ವಲ್ಲಿ ಬರುತ್ತೆ ಅದೆಲ್ಲ ಕೂಡ ಪ್ರೀವಿಯಸ್ ಸೆಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಬರ್ಕೋಬೇಕು. ಎಂಟ್ರಿ ವಿಲ್ ಬಿ ಕನ್ಸರ್ನ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟ್, ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ, ಟ್ರಾನ್ಸ್ಫರಿಂಗ್ ಕಂಪನಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಏನು ಬರುತ್ತಲ್ವಾ ಬ್ಯಾಲೆನ್ಸ್, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಎಂಟ್ರಿ ವಿಲ್ ಬಿ ಟ್ರಾನ್ಸ್ಫರಿಂಗ್ ಕಂಪನಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಫಾರ್ ದ ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಇಫ್ ಇಟ್ ಈಸ್ ಪೇಯ್ಡ್ ಬೈ ದ ಟ್ರಾನ್ಸ್ಫರರ್ ಕಂಪನಿ, ಆಗ ಎಂಟ್ರಿ ಏನಾಗಿರುತ್ತೆ ಅಂದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅದು ಯಾವಾಗ ಟ್ರಾನ್ಸ್ಫರರ್ ಕಂಪನಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನು ಪೇ ಮಾಡಿದ್ರೆ ಅದನ್ನು ನಾವು ಎಲ್ಲಿ ತಗೋಬೇಕು ಅಂದರೆ ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅದೇ ಟ್ರಾನ್ಸ್ಫರಿಂಗ್ ಕಂಪನಿ ಏನಾದರೂ ಅದನ್ನು ಪೇ ಮಾಡಿದ್ರೆ ಟ್ರಾನ್ಸ್ಫರಿಂಗ್ ಕಂಪನಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಟ್ರಾನ್ಸ್ಫರರ್ ಕಂಪನಿ ಪೇ ಮಾಡಿದ್ದೆ ಆದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಟ್ರಾನ್ಸ್ಫರಿಂಗ್ ಕಂಪನಿ ಪೇ ಮಾಡಿದ್ದೆ ಆದರೆ ಟ್ರಾನ್ಸ್ಫರಿಂಗ್ ಕಂಪನಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, ಫಾರ್ ಕಲೆಕ್ಟಿಂಗ್ ದ ಅಮೌಂಟ್ ಫ್ರಮ್ ದಿ ಟ್ರಾನ್ಸ್ಫರಿಂಗ್ ಕಂಪನಿ, ಇನ್ ಕೇಸ್ ಟ್ರಾನ್ಸ್ಫರಿಂಗ್ ಕಂಪನಿ ಏನಾದರೂ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನು ಪೇ ಮಾಡಿದರೆ ಅದಕ್ಕೆ ಏನು ಎಂಟ್ರಿ ಪಾಸ್ ಮಾಡ್ತೀವಿ? ಟ್ರಾನ್ಸ್ಫರಿಂಗ್ ಕಂಪನಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಅದಕ್ಕೆ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ಳೋದೇ ಆದರೆ ಫಾರ್ ಕಲೆಕ್ಟಿಂಗ್ ದ ಅಮೌಂಟ್ ಯಾವ ಎಂಟ್ರಿ ಪಾಸ್ ಮಾಡಬೇಕು ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಟ್ರಾನ್ಸ್ಫರಿಂಗ್ ಕಂಪನಿ ಅಕೌಂಟ್. ನೆಕ್ಸ್ಟ್, ಫಾರ್ ಸೇಲ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಓವರ್ ಬೈ ದ ಟ್ರಾನ್ಸ್ಫರಿಂಗ್ ಕಂಪನಿ, ಸೇಲ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಓವರ್, ಟೇಕ್ ಓವರ್ ಮಾಡದೇ ಇದ್ದಾವಾಗ ನೀವು ಅದನ್ನು ಸೇಲ್ ಮಾಡಬೇಕು. ಎನಿ ಅಸೆಟ್ ವಿಚ್ ಇಸ್ ನಾಟ್ ಟೇಕನ್ ಓವರ್ ಬೈ ದ ಟ್ರಾನ್ಸ್ಫರಿಂಗ್ ಕಂಪನಿ, it should be sold and entry for that will be cash or bank account debit to realization account. ಯಾಕಂದರೆ ಸೇಲ್ ಮಾಡಿದಾಗ ಅಮೌಂಟ್ ರಿಸೀವ್ ಆಗುತ್ತೆ, ಅದರಿಂದ ನೀವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಎಂಟ್ರಿಯನ್ನು ಪಾಸ್ ಮಾಡಬೇಕು. ನೆಕ್ಸ್ಟ್, ಫಾರ್ ಪೇಮೆಂಟ್ ಆಫ್ ಔಟ್ಸೈಡರ್ಸ್ ಲಯಬಿಲಿಟಿ ನಾಟ್ ಟೇಕನ್ ಓವರ್ ಬೈ ದ ಟ್ರಾನ್ಸ್ಫರಿಂಗ್ ಕಂಪನಿ, ಯಾವುದಾದ್ರೂ ಅಸೆಟ್ಟನ್ನು ಅವರು ತಗೊಂಡಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ಎಂಟ್ರಿ ಏನಾಗಿರುತ್ತೆ? ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಬಿಕಾಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಫಾರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡ್ಯೂ, ಇಫ್ ಇಟ್ ಈಸ್ ಅಟ್ ಪಾರ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಈ ಎಂಟ್ರೀಸನ್ನು ನೀವು ಚಾಪ್ಟರ್ 1ನಲ್ಲೂ ನೋಡಿರ್ತೀರ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡ್ಯೂ ಇದ್ದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಅದೇ ಅಟ್ ಪ್ರೀಮಿಯಂ ಇದ್ದಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ವಿತ್ ಫೇಸ್ ವ್ಯಾಲ್ಯೂ ಮತ್ತು ಪ್ರೀಮಿಯಮನ್ನು ರಿಯಲೈಸೇಷನ್ ಅಕೌಂಟಿಗೆ ತೋರಿಸಬೇಕು ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ವಿತ್ ದ ಟೋಟಲ್ ಅಮೌಂಟ್ ಡ್ಯೂ. ನೆಕ್ಸ್ಟ್ ಇಸ್ ಪೇಯಬಲ್ ಅಟ್ ಡಿಸ್ಕೌಂಟ್, ಡಿಸ್ಕೌಂಟ್ ಇದ್ದಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ನೋಡಿ ಇದೆಲ್ಲ ಎಂಟ್ರೀಸು ಅಟ್ ಪಾರ್, ಅಟ್ ಪ್ರೀಮಿಯಂ ಆ್ಯಂಡ್ ಅಟ್ ಡಿಸ್ಕೌಂಟ್ ಇದೆಲ್ಲ ಕೂಡ ಚಾಪ್ಟರ್ 1ನಲ್ಲಿ
ನೀವು ನೋಡಿರ್ತೀರಾ ಈ ಎಂಟ್ರೀಸನ್ನು, ಇದು ರಿಪೀಟ್ ಆಗಿದೆ. ಸೊ ಫಾರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡ್ಯೂ ಅಟ್ ಪಾರ್ ಇದ್ದಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಬಿಟ್ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಪ್ರೀಮಿಯಂ ಇದ್ದಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ರಿಯಲೈಸೇಷನ್ ಅಕೌಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಅದೇ ಡಿಸ್ಕೌಂಟ್ ಇದ್ದಾಗ ಡಿಸ್ಕೌಂಟ್ ಅಮೌಂಟನ್ನು ನಾವು ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ತೋರಿಸ್ಬೇಕು. ಓಕೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಬಿಟ್ಟು ರಿಯಲೈಸೇಷನ್ ಅಕೌಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ನೆಕ್ಸ್ಟ್, ಫಾರ್ ಕ್ಲೋಸಿಂಗ್ ದ ರಿಯಲೈಸೇಷನ್ ಅಕೌಂಟ್, ಇನ್ ಕೇಸ್ ಪ್ರಾಫಿಟ್ ಇದ್ದರೆ ರಿಯಲೈಸೇಷನ್ ಅಕೌಂಟ್ ಬಿಟ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಗುತ್ತೆ. ಇನ್ ಕೇಸ್ ಲಾಸ್ ಇದ್ದರೆ ಈಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್ ಡೆಬಿಟ್ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಇಸ್ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ಸ್, equity share capital account, reserves account, profit and loss account debited to equity shareholders account. ನೋಡಿ, 16 ಅಲ್ಲಿ what all we discussed is discharge of purchase consideration, then step 3 closing the books of transferor company, transferring assets ke realization account to concerned asset, liabilities ke concerned liability to realization, purchase consideration due ge transferee company account to realization account, payment of realization expense transferor company ಮಾಡಿದರೆ realization account debit to cash or bank, transferee company ಮಾಡಿದರೆ transferee company to cash or bank, for collecting the amount cash or bank to transferee company, ಸೇಲ್ ಆಫ್ ಅಸೆಟ್ ಇದ್ರೆ ಕ್ಯಾಶ್ ಆರ್ ಬ್ಯಾಂಕ್ ಟು ರಿಯಲೈಸೇಷನ್, ಸೇಲ್ ಆಫ್ ಲಯಬಿಲಿಟಿ ಪೇಮೆಂಟ್ ಆಫ್ ಲಯಬಿಲಿಟಿ ಇದ್ರೆ ರಿಯಲೈಸೇಷನ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡ್ಯೂ ಇದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್, ಪ್ರೀಮಿಯಂ ಆಗಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರಿಯಲೈಸೇಷನ್ ಎರಡಕ್ಕೂ ಡೆಬಿಟ್ ಮಾಡಿ ನೀವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಪೇ ಮಾಡಬೇಕಾಗುತ್ತೆ. ಡಿಸ್ಕೌಂಟ್ ಇತ್ತು ಅಂತಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್ ವಿತ್ ದ ಅಮೌಂಟ್ ಆಫ್ ಡಿಸ್ಕೌಂಟ್ to preference shareholders account with the face value. For closing realization account, in case of profit idre realization account debit to equity shareholders account, in case loss ittu andre equity shareholders account debit to realization account. For transfer of share capital reserves and profits andre equity share capital reserves and profit and loss account debit to equity shareholders account.